ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೇನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಜನನಾಯಕರು ಮಾತಾಡೋದು ಖರೆ ಇರ್ತೈತೋ ಇಲ್ಲ ಜನಸಾಮಾನ್ಯರು ಹೇಳೋದು ಖರೆ ಇರ್ತೈತೋ ನೀವೇ ಹೇಳ್ಬೇಕಿವತ್ತು. ನೀವೇ ನಿರ್ಧಾರ ಮಾಡ್ಬೇಕು ನೋಡ್ರಿ. ಈಗ ಯಾರೇ ಸಣ್ಣವ್ರು ಇದ್ದಾಗ ಬರೇ ಬಂಡಲ್ ಮಾತಾಡೋದು, ಸುಮ್ನ ಬಡಾಯಿ ಕೊಚ್ಕೊಳ್ಳೋರು ಇದ್ರ ಮುಂದಿವ ಗ್ಯಾರಂಟಿ ರಾಜಕಾರಣಿ ಆಗ್ತಾನ ಅಂತ ಅಂತಿದ್ರು ಮಂದಿ. ಯಾಕೆ ಹೇಳ್ರಿ? ರಾಜಕೀಯ ನಾಯಕರ ಸ್ಪೆಷಲ್ ಕ್ವಾಲಿಟಿನೇ ಅದೇ, ಸುಳ್ಳುಗೊಳ್ಳು ಭರವಸೆಗಳನ್ನ ಕೊಡುವುದು, ಆಗ್ಲಾರ್ದು ಹೋಗ್ಲಾರ್ದು ಮಾತುಗಳನ್ನ ಆಡೋದು. ಹೌದಿಲ್ಲ ಹೇಳ್ರಿ? ನೀವ್ ಇದಕ್ಕೆ ಒಪ್ತಿರಿಲ್ಲ ಹೇಳ್ರಿ? ಒಪ್ಲೇಬೇಕು. ಅಂಥ ಎರಡು ಸಾಕ್ಷಿಗಳನ್ನ ಇವತ್ತ ತಗೊಂಡು ಬಂದಿನಿ. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರ ಕೇಳ್ಬೇಕು ನೀವು ಒಂದ್ಸಲ. ಶಾಮನೂರು ಶಿವಶಂಕರಪ್ಪನವರು ಬಹಳ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಸತತ ದಾವಣಗೆರೆದಾಗ ವರ್ಷಾನುಗಟ್ಲೆ ಅವರೇ ಅಧಿಕಾರದಾಗಿದ್ರಲ್ಲ, ಹಿಂಗಾಗಿ ಬಹಳ ಚಲೋ ಕೆಲಸಗಳನ್ನ ಮಾಡ್ಯಾರ ಅಂತ ಹೇಳ್ತಾರ. ಆದ್ರ ಅಲ್ಲಿನ ಸ್ಥಳೀಯ ಮಂದಿ ಹೇಳುವುದೇ ಬ್ಯಾರೆ ಐತಿ. ನೀವ ಕೇಳ್ಬೇಕು. ಶಾಮನೂರು ಶಿವಶಂಕರಪ್ಪನವರು ಅವರು ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತು ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ 30 ವರ್ಷದಿಂದ ಗೆಲ್ಕೊಂಡ್ ಬರ್ತಿದಾರೆ. ಅಭಿವೃದ್ಧಿ ಕೆಲಸ ಏನೇನ ಇಲ್ಲ. 5 ವರ್ಷಕ್ಕೊಂದ್ಸಲ ಶೋ ಮಾಡ್ತಾರೆ ಅಷ್ಟೇ. ಇಲ್ಲಿ ₹1 ಕೆಲಸ ಆಗ್ಲಿಲ್ಲ. ಒಂದ್ ಹಾಸ್ಪಿಟಲ್, ಒಂದ್ ಅಡಿಗೆ ಆಸ್ಪತ್ರೆ ಇಲ್ಲ. ಇಲ್ಲಿ ತನಕ ಪೇಷಂಟ್ ಸಾಯ್ತಾರೆ. ಅವ್ರದೇ ಪಾಪುಲಿಸಮ್, ಅವ್ರದೇ ಹಾಸ್ಪಿಟಲ್ನಾಗೆ ಏನೋ ಒಂದು ರೆಸ್ಪಾನ್ಸ್ ಮಾಡಂಗಿಲ್ಲ. ಬರೀ ದುಡ್ಡು ಅಂತಾರೆ. 1,20,000 ಪಾಪ್ಯುಲೇಷನ್ ಇಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ ಇಲ್ಲಿ. ಇನ್ನು ಈ ನಾಯಕನ ಮಾತಂತೂ ಅಬ್ಬಾ, ಅದು ಬರೀ ಮಾತಲ್ಲ, ಕೇಳೋ ಕಿವಿ ತೂತಾಕ್ಬಿಡ್ತದ. ಅಂಥ ಪರಿ ಪಂಚಿಂಗ್ ಡೈಲಾಗ್ಗಳನ್ನು ಹೊಡಿತಾರ. ಅಲ್ಪಸಂಖ್ಯಾತರು ಇವ್ರ ಜೊತೆಗೆ ನಿಂದಿರ್ತಾರಂತ, ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಾರಂತ, ಇವ್ರಿಗಷ್ಟು ನಂಬಿಕೆ ಅಂತ. ಅಲ್ಲ, ಮೊದಲು ಇವ್ರು ಎಷ್ಟು ಮಂದಿ ನಂಬಿಕೆನ ಉಳಿಸ್ಕೊಂಡಾರಂತ ನೋಡ್ಕೋಬೇಕಾಗಿಲ್ಲ ಹೇಳ್ರಿ ನೀವ? ಅಲ್ಪಸಂಖ್ಯಾತರಂತೂ ಸ್ಪಷ್ಟವಾಗಿ ಹೇಳಲಿಕ್ಕತ್ತಾರ, ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಬೇಡ್ರಿ ಅಂತ. ಇಲ್ಲ, ನನಗೆ ನಂಬಿಕೆ ಇದೆ, ಅಲ್ಪಸಂಖ್ಯಾತರು ನಮ್ ಜೊತೆ ನಿಲ್ತಾರೆ, ಕಾಂಗ್ರೆಸ್ ನ ಗೆಲ್ಲಿಸ್ತಾರೆ. ಅಲ್ಪಸಂಖ್ಯಾತರು ನಮ್ ಜೊತೆ ನಿಲ್ತಾರೆ, ಕಾಂಗ್ರೆಸ್ ನ ಗೆಲ್ಲಿಸ್ತಾರೆ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ವೋಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲಾ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದ್ರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014 ಅದಾರೆ, ಏನಾಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ. ಇನ್ನೂ ಮಠ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ. ನಿಮಗ್ ನೆನಪೈತ್ಯಾ? ಈ ಲೋಕಸಭಾ ಚುನಾವಣೆ ಟೈಮಿಂಗ್ ಹಿಂಗ ಏನೋ ಮಾತಾಡಿದ್ರಪ್ಪ. ಬಿಜೆಪಿ ಅಭ್ಯರ್ಥಿ ಗೆದ್ರ ರಾಜಕೀಯ ನಿವೃತ್ತಿನೇ ಘೋಷಣೆ ಮಾಡ್ತೀನಿ, ರಿಸೈನ್ ಮಾಡ್ತೀನಿ ಅಂತೆಲ್ಲಾ ಹೇಳಿದ್ರು. ಆದ್ರೆ ಏನೂ ಮಾಡ್ಲಿಲ್ಲ ಖರೆ. ಈಗ ಮತ್ತು ಉಪಚುನಾವಣೆ ರಿಸಲ್ಟ್ ಬಗ್ಗೆನೂ ಪ್ರಿಡಿಕ್ಟ್ ಮಾಡ್ಲಿಗತ್ತಾರಲ್ಲ, ನೋಡೋಣ ಇನ್ನೇನ್ ಮಾಡ್ತಾರಂತ ಹೇಳಿ. ಆದ್ರ ಇದಕ್ಕಿಂತಲೂ ಹೆಚ್ಚಾಗಿ ಸಭ್ಯತೆ ಸಂಸ್ಕೃತಿಯನ್ನು ಮೀರಿ ಎಂತೆಂಥ ಪದಗಳನ್ನು ಬಳಸ್ತಾರಂದ್ರ ವಯಸ್ಸಿಗೂ ಸ್ಥಾನಕ್ಕೂ ಮರ್ಯಾದೆನೆ ಕೊಡ್ಲಾರ್ದೆ ಮಾತಾಡುವಂತ ಇಂಥವ್ರಿಗೆ ಏನ್ ಹೇಳ್ತೀರಿ ಹೇಳ್ರಿ? ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದೀನಿ. ನಮ್ ಬಿಜೆಪಿ ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವ್ರು ಮಾತ್ರ ಅಲ್ಪಸಂಖ್ಯಾತರ. ಸರ್, ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳ್ ಇದಾರಲ್ಲ, ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು. ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗ್ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ. ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗ್ ಮಾತಾಡೋರ್ ಬಗ್ಗೆ ನೀವ್ ಹೆಂಗ್ ಇದ್ ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ, ನನ್ ನಂಬಿಕೆ ಇದೆ. ಈ ಹಳೆಯದೊಂದು ಅಡ್ವರ್ಟೈಸ್ಮೆಂಟ್ ಇತ್ತು, ನೆನಪೈತ್ಯಾ ನಿಮಗ? ಶಶಿ ಸೋಪ್ ಅಡ್ವರ್ಟೈಸ್ಮೆಂಟ್, ಬಟ್ಟೆ ಒಗೆಯೋ ಸೋಪಿನ ಬಗ್ಗೆ ಇತ್ತು ನೋಡ್ರಿ, ನೆನಪೈತ್ಯಾ? ಅದ್ರ ಟ್ಯಾಗ್ ಲೈನ್ ಏನಿತ್ತು ಗೊತ್ತಾ? ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ ಅಂತ. ಥೇಟ್ ಹಂಗೆ ಈ ಪ್ರದೀಪ್ ಈಶ್ವರ್ ಇದ್ದಲ್ಲಿ ಒಳ್ಳೆಯ ಮಾತೆಲ್ಲಿ ಅನ್ನುವಂಗಾಗೈತ್ ನೋಡ್ರಪ್ಪ ಈಗ ಪರಿಸ್ಥಿತಿ. ಅದು ಬಿಡ್ರಿ, ಈಗ ಪಾಪ ಬ್ಯಾಸ್ಗ್ಯಾಗ ಬ್ಯಾರೆ ಏನೂ ಸಿಕ್ಕಿಲ್ಲ ಅಂದ್ರೂ ನೀರಿಗಂತೂ ಕೊರತೆ ಆಗ್ಲೇಬಾರ್ದು. ಆದ್ರ ಚಿತ್ರದುರ್ಗದಾಗ 15 ದಿನಕ್ಕೊಮ್ಮೆ ನೀರು ಸಿಗುವುದನ್ನು ಹೈರಾಣ ಐತಿ ಅತ್ತ. ಹಿಂಗಾದ್ರೆ ಹೆಂಗ್ ಹೇಳ್ರಿ? ಅಲ್ಲಿನ ಹೆಣ್ಮಕ್ಳು ಆ ತ್ರಾಸ ಅನುಭವಿಸ್ಕೋತ ಹೆಂಗ್ ಬೈಲಿಕತ್ತ ರಾಜಕಾರಣಿಗಂತ ಒಂದ್ಸಲ ಕೇಳಿಸ್ಕೋಬೇಕು ನೀವು. ಒಂದು ವಾರದಕ್ಕೆ 2 ಸರಿ 3 ಸರಿ ನೀರು ಬಿಡ್ತಾರೆ. 15 ದಿವಸ 20 ದಿವಸ ಆದ್ರೆ ನೀರು ಬಿಡಲ್ಲ. ಮಕ್ಕಳಿಗೆ ಸ್ನಾನ ಹಾಕೋ ನೀರಿಲ್ಲ, ಬಟ್ಟೆ ತೊಳಿಯೋಕೆ ನೀರಿಲ್ಲ. ಏನು ಮಾಡ್ಬೇಕು ಹೇಳಿ ಸರ್ ನೀವೇ? ಸ್ವಲ್ಪ ಭಾಳ ಫಜೀತಿ ಆಗಿಬಿಡತ್ತಿ ಸರ್ ನೀರಿಂದ. ಇಲ್ಲಿ ಯಾವ್ದನ ಹೇಳ್ದೇಟಿಗೆ ಅವರು ನೀರು ಬಿಡೋರು ಜಗಳ ಬರೋದು. ಇಲ್ಲಿ ಯಾರೆಲ್ಲ ಸ್ವಲ್ಪ ಅಚ್ಚುಕಟ್ಟಿಲ್ಲ ಏನಂತಿದ್ದು ಬೇಸಿಗೆ. ವಾರದಾಗ ಸರಿ ನೀರು ಬಿಟ್ರೆ ಏನಾಗುತ್ತೆ ಹೇಳು? ಈಗ 15 ದಿವಸ ಆಗೈತೆ, ಅವಾಗ ಬಿಡ್ತಾರೆ ನೀರನ್ನ. ಓಟ್ ಹಾಕಕ್ಕೆ ಮಾತ್ರ ಎಲ್ಲರೂ ಬರ್ತಾರೆ ಕೇಳೋಕ್ಕೆ. ಇಂಥದ್ದು ಮಾತ್ರ ಇರೋದಿಲ್ವಾ?
ಇವಾಗ ಬರ್ತ ಸಾದಿಕ್ ನಗರದಾಗೆ 15 ದಿವಸ ಆದರೂ ನೀರು ಬಿಡಲ್ಲ. ಕೇಳಿದರೆ ಪೈಪ್ ಹೊಡೆದೈತೆ, ಬೋರ್ ಕೆಟ್ಟೈತೆ, ಅದು ಕೆಟ್ಟೈತೆ, ಇದು ಕೆಟ್ಟೈತೆ ಅಂತ ಅಂತಾರೆ. ನಾವು ಸಾದಿಕ್ ನಗರದಾಗೆ ಏನು ಮನ್ಸರಾಗಿ ಕಾಣ್ತಿದ್ದೀವಿ, ಅವ್ರಿಗೆ ಏನಾಗಿ ಕಾಣ್ತಿದ್ದೀವಿ ಸರ್? ಎಲೆಕ್ಷನಿಗೆ ಮಾತ್ರ ಓಟ್ ಹಾಕ್ರಿ, ಅದು ಮಾಡಿಸ್ಕೊಡ್ತೀನಿ, ಇದು ಮಾಡಿಸ್ಕೊಡ್ತೀನಿ ಅಂತಾರೆ. ಗೆದ್ದ ಮೇಲೆ ಅವರು ಇತ್ಲ ಕಾಲು ಇಕ್ಕಲ್ಲ. ಸಾದಿಕ್ ನಗರದಾಗೆ ಯಾರು ಏನು ಮಾಡಿಕೊಟ್ಟಿದ್ದಾರೆ ಸರ್? ನಾವೇ ಸೌಲಭ್ಯ ಮಾಡ್ಕೋಬೇಕು, ಅವ್ರಿಗೆ ಕಾಲು ಕೈ ಹಿಡಿದು. ನೀರಿಂದಂತೂ ಭಾರಿ ಅಭಾವ ಐತೆ ಸರ್. ಇನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಾಗೂ ಇದೇ ಪರಿಸ್ಥಿತಿ ಐತಿ. ಬ್ಯಾಸಗಿ ಟೈಮ್ನ್ಯಾಗ ಕುಡಿಯೋ ನೀರಿನ ಸಲುವಾಗಿ ಹಾಹಾಕಾರ ಎಷ್ಟು ನೋಡಿದ್ರು ಕುಡಿಯೋ ನೀರ್ನು ಪೂರೈಕೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಆಯ್ತಪ್ಪ, ನೀರಲ್ಲ, ಅದಕ್ಕೆ ಸಾಯ್ತದೀವಿ ಇಲ್ಲಿ ಊರಾಗ. ಹುಡುಗರ ಏನ್ ಕುಡಿಬೇಕು? 2 ತಿಂಗಳ ನೀರಲ್ಲ ಊರಾಗ. ಧರ್ಮಸಾಗರಪ್ಪ. ಅಲ್ಲ, ಮಾತೆತ್ತಿದ್ರ ಸಿಲಿಂಡರ್ ಸಿಗಾಕತ್ತಿಲ್ಲ ಅಂತ ಪ್ರತಿಭಟನೆ ಮಾಡೋರು, ತಾವೇ ಬ್ಲ್ಯಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡೋರು, ಕೃತಕ ಅಭಾವ ತಂದಿಡೋರು, ಊಟ ಅಡಿಗೆ ಬಗ್ಗೆ ಹೇಳೋರು, ಮೊದಲು ಕುಡಿಲಿಕ್ಕ ನೀರ ಬಳಸ್ಲಿಕ್ಕೆ ಸಮರ್ಪಕ ನೀರು ಪೂರೈಸಿ ಪುಣ್ಯ ಕಟ್ಕೊಳ್ರಿ. ಪಾಪ ಅವರು ತ್ರಾಸ ನೋಡ್ಲಿಕ್ಕೆ ಆಗಲಾಗ್ಯದ ನನಗ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.